ಮೈಸೂರಲ್ಲಿ ನಾಳೆ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ನಾಳೆ ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಮೈಸೂರಿನ ಕಣಿಯನ ಹುಂಡಿಯಲ್ಲಿರುವಂತಹ ಫಾರ್ಮ್ ಹೌಸ್ ಇದು. ಮೈಸೂರಲ್ಲೇ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಸಚಿವ ಯತೀಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿ ಅವರಿಗೆ ನಾಳೆ ಪೊಲೀಸ್ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಪೊಲೀಸ್ ಗೌರವವನ್ನ ಸಮರ್ಪಿಸಿ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಎಲ್ಲ ಸರ್ಕಾರಿ ಮರ್ಯಾದೆಯೊಂದಿಗೆ ನಮ್ಮ ಜಾನಕಿಯವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಇಷ್ಟೊತ್ತವರೆಗೂ ಅವ್ರ ಮನೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೋಕ್ಕೆ ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತಗೊಳ್ಬೇಕು. ಅದಾದಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರಂತೆ ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಕಣೈನ್ ಹುಂಡಿ ಹತ್ರ ಒಂದು ಕಡೆ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅಂತ ಅದನ್ನು ಅವರೇ ಕುಟುಂಬದವರು ನಿಗದಿಪಡಿಸ್ತಾರೆ, ಮುಹೂರ್ತ ಎಲ್ಲ ಕೇಳ್ಕೊಂಡು ಅದಕ್ಕೆ ಅಂತ ಹೇಳಿ. ಸೊ ಇಷ್ಟು ಸಿದ್ಧತೆಗಳನ್ನು ಮಾಡಿದ್ದೀವಿ. ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರ ಅಂತ್ಯಕ್ರಿಯೆ ಆಗಬೇಕು. ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅಶೋಕ್ ಅವರು ಕೂಡ ಈ ಸಂಬಂಧ ಮಾತಾಡಿದ್ದಾರೆ, ನೋಡೋಣ. ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮ ಮಧ್ಯೆ ಇಲ್ಲ ಇವತ್ತು. ಅವರು ಮಂಡ್ಯ ಮತ್ತು ಮೈಸೂರು ಭಾಗವನ್ನು ಭಾಳ ಪ್ರೀತಿಸ್ತಾ ಇದ್ದರು. ಇಲ್ಲೇ ಭಾಳ ದಿನಗಳಿಂದ ವಾಸನೂ ಕೂಡ ಆಗಿದ್ದರು. ಸುಮಾರು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. 23 ಭಾಷೆಗಳಿಗೂ ಹೆಚ್ಚು ಭಾಷೆಗಳಲ್ಲಿ ಅವರ ಹಾಡುಗಳನ್ನು ಕೇಳಿದಿರಿ. ಅವರಿಗೆ 33 ಸ್ಟೇಟ್ ಅವಾರ್ಡ್ಸು, 4 ನ್ಯಾಷನಲ್ ಅವಾರ್ಡ್ಸು, ಪದ್ಮಭೂಷಣ, ಈ ಥರ ಎಲ್ಲ ಅವಾರ್ಡುಗಳನ್ನು ಕೂಡ ಅವರ ಗಾನಕ್ಕೆ ಮನಸೋತು ರಾಜ್ಯದ ಜನ, ದೇಶದ ಜನ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಮರೆಯಲಾಗದ ಹಾಡುಗಳನ್ನು ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಕೊಟ್ಟಂಥ ಕೀರ್ತಿನೂ ಸಹ ಆ ತಾಯಿಗೆ ಸೇರಿದೆ. ಅಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಒಂದು ಇಡೀ ಯಾರು ಗಾಯನವನ್ನು ಕೇಳ್ತಾರೆ, ಹಾಡುಗಳನ್ನು ಕೇಳ್ತಾರೆ, ಅವರೆಲ್ಲರಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನಾನು ಕೂಡ ಅವರ ದರ್ಶನ ಮಾಡಿ ಬಂದಿದ್ದೀನಿ. ನಾನು ಕೂಡ ಅವರ ಹಾಡುಗಳನ್ನು, ನೂರಾರು ಹಾಡುಗಳನ್ನು, ಸಾವಿರಾರು ಹಾಡುಗಳನ್ನು ನಾನು ಕೇಳಿದ್ದೀನಿ. ಇವತ್ತು ಅವರ ಮೇಲೆ ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರು ಇನ್ನೂ ಸುಮಾರು 1-1.5 ಗಂಟೆಗಳ ಕಾಲ ಇಲ್ಲೇ ಇರುತ್ತೆ. ಅದಾದಮೇಲೆ ಅವರ ತೋಟದ ಮನೆ ಏನಿದೆ ಮೈಸೂರಲ್ಲಿ, ಅಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅಂತ ಅವರ ಕುಟುಂಬದವರು ಹೇಳಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರ ನಾಳೆ ಮಾಡ್ತಾರೆ ಅಂತ ಹೇಳಿದೆ. ಒಟ್ಟಾರೆ ಇಂಥ ಒಬ್ಬ ಗಾನ ಕೋಗಿಲೆಯನ್ನು ಕಳ್ಕೊಂಡಂಥ ಕನ್ನಡಿಗರು, ದೇಶದ ಜನರಿಗೆ ಇವತ್ತು ನಿಜಕ್ಕೂ ದುಃಖ ತರುವಂಥದ್ದಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಜಯ್, ಖಂಡಿತವಾಗ್ಲೂ ಸುಮಾರು 7:30 ಸಂದರ್ಭದಲ್ಲಿ ಅವರು ಹೃದಯ ಸ್ತಂಭವಾಗಿ ಸಾವನ್ನಪ್ಪಿದ್ರು ಅನ್ನುವಂಥ ಅಧಿಕೃತವಂಥ ಮಾಹಿತಿ ಆಸ್ಪತ್ರೆಯ ತಿಳಿಸಿರುವಂಥದ್ದು. ಈಗ ನಾಳೆ ಅವರ ಅಂತಿಮ ವಿಧಾನಗಳಿಗೆ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇ ಕೆಲವೇ ಹೊತ್ತಿನಲ್ಲೇ ಅವರು ಮೈಸೂರಿನ ಭೋಗಾದಿಯಲ್ಲಿ ವಾಸ ಮಾಡ್ತಾ ಇದ್ರು. ಆ ಒಂದು ಮನೆಗೆ ಹೋಗ್ತಾರೆ. ಆ ಒಂದು ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಿ ಬೆಳಗ್ಗೆವರೆಗೂ ಕೂಡ ಅಲ್ಲಿ ಕುಟುಂಬಸ್ಥರಿಗೆ ಮಾತ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಜೊತೆಗೆ ಅಲ್ಲಿ ಏನೆಲ್ಲ ಪೂಜೆ ಕೈಂಕರ್ಯಗಳು ನಡೀಬೇಕು ಮನೆಯಲ್ಲಿ, ಆ ಸಂಪ್ರದಾಯದಂಥ ಪೂಜಾ ಕೈಂಕರ್ಯಗಳು ನಡೀತದೆ. ತದನಂತರ ಸುಮಾರು 8 ಗಂಟೆಯ ನಂತರ ಮೈಸೂರಿನ ಮಹಾರಾಜ ಮೈದಾನ ಏನಿದೆ, ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ಸಕಲ ಸರ್ಕಾರಿ ಗೌರವಗಳ
ಒಂದಿಗೆ ಇವರ ಅಂತಿಮ ಸಂಸ್ಕಾರ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಅವರು ಸಾಕಷ್ಟು ದಿನಗಳಿಂದ ಮೈಸೂರಿನ ಒಡನಾಟ ಇತ್ತು. ಅವರು ಈಗಾಗಲೇ ಸಾಕಷ್ಟು ವೇದಿಕೆಗಳಲ್ಲೂ ಕೂಡ ಅವರು ಹೇಳ್ಕೊಂಡಿದ್ರು, ನನ್ನ ಹಾಡಿನ ಪ್ರಾರಂಭ ಆಗಿದ್ದೆ ಮೈಸೂರಿನಲ್ಲಿ, ಜೊತೆಗೆ ಅವರು ಕೊನೆಯದಾಗಿ ಹಾಡನ್ನು ಹಾಡಿರ್ಲಿ ನಿಲ್ಲಿಸಿದ್ದು ಕೂಡ ಮೈಸೂರಿನಲ್ಲೇ. ಈ ಕಾರಣದಿಂದಾಗಿ ಮೈಸೂರಿನ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವಂಥ ಓಪನ್ ಏರ್ ಥಿಯೇಟರ್ನಲ್ಲಿ ಅವರ ಕಡೆಯ ಕಾರ್ಯಕ್ರಮ ಆಗಿತ್ತು. ಈ ಕಾರಣದಿಂದಾಗಿ ಮೈಸೂರಿನ ಬಗ್ಗೆ ಸಾಕಷ್ಟು ನಂಟಿತ್ತು. ಮೈಸೂರಿನ ಜನತೆಗೆ ಕೂಡ ಅವರು ಆಗಾಗ ಬಂದು ಹೋಗುವಂಥದ್ದು ವಿಚಾರವಾಗಿ ಅವ್ರ ಮನೆಗೂ ಹೋಗಿ ಎಲ್ಲೋ ಸಾಕಷ್ಟು ಜನರು ಹೋಗಿ ಅವ್ರನ್ನ ಆರೋಗ್ಯ ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಸಾಕಷ್ಟು ವಯೋಸಹಜವಾಗಿ ಸಾಕಷ್ಟು ಕಾಯಿಲೆಯಿಂದ ಬಳಲ್ತಾ ಇದ್ದ ಕಾರಣಕ್ಕೋಸ್ಕರ ಅವ್ರು ನಿಜ ಕೂಡ ಓಡಾಡಲಿಕ್ಕೆ ಕೂಡ ಕಷ್ಟವಾದಂಥ ಪರಿಸ್ಥಿತಿ ಆಯಿತು. ಈಗ ಸದ್ಯಕ್ಕೆ ಅವರು ಬೆಳಗ್ಗೆ 1:30 ಸಂದರ್ಭದಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಅವರು ಸುಮಾರು ಸಂಜೆ 7:30 ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಗಿ ತೀರ್ಕೊಂಡಿರುವಂಥ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಸುಮಾರು ನಾಳೆ ಬೆಳಿಗ್ಗೆ 8 ಗಂಟೆಯ ನಂತರ ಎಲ್ಲವೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ವಿಜಯ್, ದಿಲೀಪ್, ಇನ್ನೊಂದು ಮೈಸೂರಿನ ಜೊತೆಗೆ ಅವರ ಸಂಬಂಧ ನೆನೆಬೇಕು. ಯಾಕಂದ್ರೆ ಮೈಸೂರಿನಲ್ಲೇ ಕೊನೆಯುಸಿರೆಳೆದ್ರು. ಜೊತೆಗೆ ನಾಳೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮೈಸೂರಿನಲ್ಲೇ ತೋಟದ ಮನೆಯಲ್ಲಿ ನೆರವೇರಿಸಲಾಗ್ತಾ ಇದೆ ಅನ್ನೋದು. ನಾಳಿನ ಅಂತಿಮ ದರ್ಶನ ಮತ್ತೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲೆಲ್ಲಿ ಹೇಗೆ ವ್ಯವಸ್ಥೆಗಳಾಗ್ತಿದೆ? ಖಂಡಿತವಾಗ್ಲೂ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿ ಏನಿದೆ, ಆ ಕಣಿಯನಹುಂಡಿಯಲ್ಲಿರುವಂಥ ನವೀನ್ ಫಾರ್ಮ್ ಹೌಸ್ನಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ನವೀನ್ ಅವರು ಮೈಸೂರಿನವರು ನಿವಾಸಿಗಳು, ಅವರ ಕೇರ್ ಟೇಕರ್ ಆಗಿದ್ದರು. 60 ವರ್ಷಗಳಿಂದ ಅವರ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಯಾಕಂದರೆ ಮೈಸೂರಿನ ಬಗ್ಗೆ ಸಾಕಷ್ಟು ಅಪಾರವಾದಂತಹ ಪ್ರೀತಿಯನ್ನು ಹೊಂದಿದ್ರು. ಈ ಹಿಂದೆ ಕೂಡ ಹಲವು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ರು, ನನ್ನ ಹಾಡ ಪ್ರಾರಂಭ ಮಾಡಿದ್ದೆ ಮೈಸೂರಿನಿಂದ. ಯಾಕಂದರೆ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದವರಾಗಿದ್ರು ಕೂಡ ಮೈಸೂರಿನ ಜೊತೆಗೆ ದೊಡ್ಡ ಮಟ್ಟದ ನಂಟನ್ನು ಹೊಂದಿದ್ರು. ಮೈಸೂರಿನಲ್ಲೇ ಸಾಕಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ರು. ಈ ಕಾರಣದಿಂದಾಗಿ ಮೈಸೂರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರೀತಿ ಇತ್ತು. ಜೊತೆಗೆ ಅವರು ಹಾಡನ್ನ ಆಡ್ಲಿಕ್ಕೆ ನಿಲ್ಲಿಸಿದ್ರು. ವೈದ್ಯರು ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ರು ಅವರಿಗೆ ಹಾಡನ್ನ ನಿಲ್ಲಿಸಿ ಅಂತ. ಆದ್ರೆ ಮೈಸೂರಿನಲ್ಲಿ ನನ್ನ ಹಾಡನ್ನ ನಿಲ್ಲಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಬೃಹತ್ತಾದಂಥ ಕಾರ್ಯಕ್ರಮವನ್ನು ಕೆಲವು ವರ್ಷಗಳ ಹಿಂದೆಯನ್ನ ಆಯೋಜನೆ ಮಾಡಿದ್ರೆ, ಅದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಕೊನೆಯದಾಗಿ ಬಹಿರಂಗವಾದಂಥ ವೇದಿಕೆಯಲ್ಲಿ ಆಡಿದ್ದಂಥದ್ದು ಕೊನೆಯಾಗಿತ್ತು. ತದನಂತರ ಅವರು ಹಾಡನ್ನು ನಿಲ್ಲಿಸಿದ್ರು. ಮೈಸೂರಿನಲ್ಲೇ ವಾಸ ಮಾಡ್ತಾ ಇದ್ರು. ಮೈಸೂರು ಮತ್ತೆ ಬೇರೆ ಬೇರೆ ಭಾಗಕ್ಕೂ ಓಡಾಡ್ತಾ ಇದ್ರು ಕೂಡ ಅವರು ಅಂತಿಮವಾಗಿ ಉಳಿದಿದ್ದಂತೂ ಮೈಸೂರಿನಲ್ಲೇ. ಆ ಕಾರಣದಿಂದಾಗಿ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕು, ನನ್ನ ಕೊನೆ ದಿನಗಳನ್ನ ಮೈಸೂರಿನಲ್ಲೇ ಕಳೆಯಬೇಕು ಅನ್ನುವಂಥದ್ದು ಅವರ ಇಚ್ಛೆ ಆಗಿತ್ತು. ಅವರ ಇಚ್ಛೆಯಂತೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ. ಮೈಸೂರಿಗೆ ಸಾಕಷ್ಟು ಅಭಿಮಾನಿಗಳು ಬರುವ ಸಾಧ್ಯತೆಗಳಿರುವಂಥದ್ದು. ಯಾಕಂದ್ರೆ ಕೇವಲ ಅವರು ಒಂದು ಇಂಡಸ್ಟ್ರಿ ಜೊತೆ ಮಾತ್ರ ನಂಟಿರಲಿಲ್ಲ. ಸುಮಾರು 17 ಭಾಷೆಗಳಲ್ಲಿ ಅವರು ಹಾಡನ್ನ ಹೇಳಿದ್ರು. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ರು ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಆ ಕಾರಣದಿಂದಾಗಿ ಅವರು ಅಪಾರವಾದಂಥ ಅಭಿಮಾನಿಗಳನ್ನು ಹೊಂದಿದ್ರು. ಈ ಕಾರಣದಿಂದಾಗಿ ನಾಳೆ ಎಲ್ಲರೂ ಕೂಡ ನಾಳೆ ಬಂದು ಅಂತಿಮ ದರ್ಶನ ಮಾಡುವ ಸಾಧ್ಯತೆ ಅಂತ. ಯಾಕಂದ್ರೆ ಮಹಾರಾಜ ಕಾರ್ಯಕ್ರಮ ಗ್ರೌಂಡ್ ಏನಿದೆ ಅದು ಬೃಹತ್ತಾದಂಥ ಗ್ರೌಂಡ್ ಆಗಿದೆ. ಅಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ತದನಂತರ ಅಂತಿಮ ದರ್ಶನ ನಂತರ ಮಧ್ಯಾಹ್ನದ ನಂತರ ಅವ್ರನ್ನ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿ ಫಾರ್ಮ್ ಹೌಸ್ ಏನಿದೆ, ಫಾರ್ಮ್ ಹೌಸ್ನಲ್ಲಿ ಅವರ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅನ್ನುವಂಥದ್ದು ಕುಟುಂಬಸ್ಥರು ಕೊಡ್ತಾ ಇರುವಂತಹ ಮಾಹಿತಿ. ವಿಜಯ್.